ನಮಸ್ಕಾರ, ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಶ್ರೀಕೃಷ್ಣನ ತುಲಾಭಾರದ ಕಥೆ ಹೇಳುತ್ತೇನೆ. ದ್ವಾರಕಾಪುರದಲ್ಲಿ ಶ್ರೀಕೃಷ್ಣನು ತನ್ನ ರಾಣಿಯರಾದ ಸತ್ಯಭಾಮ ಮತ್ತು ರುಕ್ಮಿಣಿಯ ಜೊತೆ ಇದ್ದರು. ಸತ್ಯಭಾಮೆ ಅತ್ಯಂತ ಸುಂದರಳು, ಗರ್ವವಂತಳು ಆಗಿದ್ದಳು. ಅವಳಿಗೆ ಶ್ರೀಕೃಷ್ಣನ ಮೇಲೆ ಅತಿ ಹೆಚ್ಚು ಪ್ರೀತಿ ಇತ್ತು. ಇನ್ನೊಬ್ಬ ಪತ್ನಿಯಾದ ರುಕ್ಮಿಣಿ ದೇವಿ ಭಕ್ತಿ ಹಾಗೂ ವಿನಯವನ್ನು ನೋಡಿದಾಗ ಅವಳಿಗೆ ಸ್ವಲ್ಪ ಅಸೂಯೆ ಹುಟ್ಟಿತ್ತು. ಆ ಸಮಯದಲ್ಲಿ ನಾರದ ಮುನಿ ದ್ವಾರಕಕ್ಕೆ ಬಂದರು. ನಾರದರು ಸದಾ ದೇವರ ಭಕ್ತರು, ಮನೋಭಾವವನ್ನು ಪರೀಕ್ಷಿಸುತ್ತಿದ್ದರು. ಅವರು ಸತ್ಯಭಾಮೆಯ ಬಳಿಗೆ ಬಂದು ಹೀಗೆ ಹೇಳುತ್ತಾರೆ: ಅಮ್ಮ, ನೀನು ಶ್ರೀಕೃಷ್ಣನ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದೀಯಾ? ಹಾಗಾದರೆ ಅದನ್ನು ತೋರಿಸಲು ತುಲಾಭಾರ ಮಾಡು. ನಿನ್ನ ಪತಿಯ ತೂಕಕ್ಕೆ ಸಮಾನವಾದ ಚಿನ್ನ, ಹವಳ, ಮಾಣಿಕ್ಯಗಳನ್ನು ಮಾಡು. ಸತ್ಯಭಾಮೆ ಅಹಂಕಾರದಿಂದ ಒಪ್ಪಿಕೊಂಡಳು. ನನ್ನ ಬಳಿ ಅಷ್ಟೊಂದು ಸಂಪತ್ತು ಇದೆ, ಕೃಷ್ಣನ ತೂಕಕ್ಕಿಂತಲೂ ಹೆಚ್ಚು ಚಿನ್ನ ಕೊಡಬಹುದು ಎಂದು ಹೇಳಿದಳು. ದ್ವಾರಕೆಯ ರಾಜಮಹಲದಲ್ಲಿ ಮಧ್ಯದಲ್ಲಿ ದೊಡ್ಡ ತಕ್ಕಡಿಯನ್ನು ಇಡಲಾಯಿತು, ಅಂದರೆ ತರಾಜುವನ್ನು ಇಡಲಾಯಿತು. ಒಂದು ಬದಿಯಲ್ಲಿ ಶ್ರೀಕೃಷ್ಣನು ಕುಳಿತನು, ಮತ್ತೊಂದು ಕಡೆ ಸತ್ಯಭಾಮನ ಚಿನ್ನ, ಹವಳ, ವಜ್ರ, ಮುತ್ತುಗಳನ್ನು ಇಡಲು ಪ್ರಾರಂಭಿಸಿದಳು. ತನ್ನ ಹತ್ರ ಇದ್ದ ಎಲ್ಲ ಆಭರಣಗಳನ್ನು ತಕ್ಕಡಿಯಲ್ಲಿ ಇಟ್ಟಿದ್ದಳು. ಎಷ್ಟೇ ಚಿನ್ನ ಹಾಕಿದ್ದರೂ ಶ್ರೀಕೃಷ್ಣನ ತಕ್ಕಡಿಯು ನೆಲದ ಮೇಲೆ ಕುಳಿತಿತ್ತು. ತನ್ನ ಹತ್ತಿರ ಇದ್ದ ಎಲ್ಲ ಆಭರಣಗಳನ್ನು ಇಟ್ಟಳು. ಆ ತರಾಜು ಮೇಲೆ ಬರಲಿಲ್ಲ. ಇದನ್ನು ನೋಡಿ ಸತ್ಯಭಾಮೆ ಗರ್ವ ಮುರಿಯಿತು. ಅಲ್ಲಿ ರುಕ್ಮಿಣಿ ದೇವಿ ಬರುತ್ತಾಳೆ. ಅವಳು ಹೀಗೆ ಹೇಳುತ್ತಾಳೆ: ಭಗವಂತನ ತೂಕವನ್ನು ಯಾವುದೇ ಬಂಗಾರ ಸಮಾನವಾಗಿಸಲು ಸಾಧ್ಯವಿಲ್ಲ. ಆದರೆ ಭಕ್ತಿಯ ತೂಕಕ್ಕಿಂತ ಭಾರಿ ಯಾವುದೇ ಇಲ್ಲ. ಅವಳು ಒಂದು ತುಳಸಿಯ ದಳವನ್ನು ತಕ್ಕಡಿಯ ಮೇಲೆ ಇಡುತ್ತಾಳೆ. ಆದರೆ ಇಡುವ ಮೊದಲು ಮನದಾಳದಿಂದ ಪ್ರಾರ್ಥಿಸುತ್ತಾಳೆ: ನನ್ನ ಪ್ರಿಯ ಕೃಷ್ಣನಿಗೆ ನಾನು ಶ್ರದ್ಧೆ ಮತ್ತು ಪ್ರೇಮದಿಂದ ಈ ತುಳಸಿ ಸಮರ್ಪಿಸುತ್ತೇನೆ. ನನ್ನ ಭಕ್ತಿಯನ್ನು ಸ್ವೀಕರಿಸು. ಆ ತುಳಸಿ ಎಲೆ ಹಾಕಿದಂತೆ ತಕ್ಕಡಿಯ ತೂಕ ಸಮಾನವಾಗುತ್ತದೆ. ಕೃಷ್ಣನ ತೂಕ ಎತ್ತಲ್ಪಟ್ಟಿತು. ಎಲ್ಲರೂ ಅಚ್ಚರಿಪಟ್ಟರು. ಸತ್ಯಭಾಮ ಮೌನಳಾದಳು. ಅವಳಿಗೆ ಅರ್ಥವಾಯಿತು, ಭಗವಂತನನ್ನು ಗೆಲ್ಲುವುದು ಚಿನ್ನದಿಂದ, ಸಂಪತ್ತಿನಿಂದಲೂ ಅಲ್ಲ, ಭಕ್ತಿ ಮತ್ತು ಪ್ರೇಮದಿಂದ ಮಾತ್ರ. ತುಳಸಿ ಎಲೆ ಎಷ್ಟೇ ಚಿಕ್ಕದಾಗಿದ್ದರೂ ಭಕ್ತಿಯಿಂದ ಸಮರ್ಪಿಸಿದರೆ ಅದು ಲಕ್ಷ ಚಿನ್ನಕ್ಕಿಂತ ಬೆಲೆಬಾಳದಾಗುತ್ತದೆ. ಸತ್ಯಭಾಮೆ ತನ್ನ ತಪ್ಪು ಅರಿತು ನಂತರ ಅವಳು ಸಹ ವಿನಯದಿಂದ ಕೃಷ್ಣನ ಸೇವೆ ಮಾಡುತ್ತಿದ್ದಳು. ಈ ಕಥೆ ತುಳಸಿ ಪೂಜೆ, ತುಳಸಿ ವಿವಾಹ ಮತ್ತು ಕಾರ್ತಿಕ ಮಾಸದ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಲಾಗುತ್ತದೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.